ಪ್ರಥಮ PUCಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನೆಲ್ ಆಗಿರುವ BGS ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರತಿದಿನ ನಾನು ಪ್ರಥಮ PUCಯ ಕನ್ನಡ ಭಾಷೆ ವಿಷಯದಲ್ಲಿ ಬರುವ ಗದ್ಯ ಪದ್ಯಗಳ ನೋಟ್ಸ್ ಆಗಿರ್ಬೋದು ಅಥವಾ ವ್ಯಾಕರಣಕ್ಕೆ ಸಂಬಂಧಿಸಿದ ಪಠ್ಯಗಳನ್ನು ಚರ್ಚೆ ಮಾಡ್ತಾ ಇದ್ದೇನೆ. ಯಾರು ಇನ್ನೂವರೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಈ ಚಾನಲ್ನ ಉಪಯೋಗವನ್ನು ಪಡೆದುಕೊಳ್ಳಿ. ವಿದ್ಯಾರ್ಥಿಗಳೇ, ನಿಮ್ಮ ಪರೀಕ್ಷೆಯಲ್ಲಿ 4 ಅಂಕಕ್ಕೆ ಕೇಳಬಹುದಾಗಿರುವ ಪತ್ರಲೇಖನ, ಇಲ್ಲಿ ಪತ್ರಲೇಖನ ಮೇಲೆ ನಿಮಗೆ 4 ಅಂಕಗಳು ಇರ್ತವೆ. ಹಾಗಾದರೆ ಯಾವ ಪತ್ರಗಳನ್ನು ಕೇಳ್ಬೋದು ಅಂತಂದರೆ, ಇಲ್ಲಿ ವೈಯಕ್ತಿಕ ಪತ್ರ ಹಾಗೂ ವ್ಯಾವಹಾರಿಕ ಪತ್ರಗಳನ್ನು ಕೇಳ್ಬೋದು. ಹಾಗಾದರೆ ವ್ಯಾವಹಾರಿಕ ಪತ್ರಗಳನ್ನು ಬರೆಯುವಂಥ ಶೈಲಿ, ವೈಯಕ್ತಿಕ ಪತ್ರಗಳನ್ನು ಬರೆಯಬಹುದಾಗಿರುವಂಥ ಶೈಲಿ ಇಲ್ಲಿ ನಾನಿಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ಕೆಲವೊಂದಿಷ್ಟು ಮಾದರಿ ಪತ್ರಗಳನ್ನು ಕೂಡ ಇಲ್ಲಿ ನಿಮ್ಮ ಮುಂದೆ ತೋರಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳು ಇದನ್ನು ನೋಡಿಕೋಬೋದು. ಈಗ ಮೊದಲನೆಯದಾಗಿ ವ್ಯಾವಹಾರಿಕ ಪತ್ರ ಇಲ್ಲಿ ಚರ್ಚೆ ಮಾಡೋಣ. ವ್ಯಾವಹಾರಿಕ ಪತ್ರ ಅಥವಾ ವೈಯಕ್ತಿಕ ಪತ್ರ ಎರಡು ಕೊಟ್ಟಿರ್ತಾನೆ, ಎರಡರಲ್ಲಿ ಯಾವುದಾದ್ರೂ ಒಂದಕ್ಕೆ ನೀವು ಉತ್ತರಿಸಬೇಕು. ವೈಯಕ್ತಿಕ ಪತ್ರನೂ ಕೊಟ್ಟಿರ್ತಾನೆ, ವ್ಯಾವಹಾರಿಕ ಪತ್ರನೂ ಕೊಟ್ಟಿರ್ತಾನೆ. ಅಲ್ಲಿ ಒಂದಕ್ಕೆ ಮಾತ್ರ ನೀವು ಉತ್ತರಿಸಿದ್ದೆ ಆದರೆ ನಿಮಗೆ 4 ಅಂಕಗಳು ಸಿಗುವ ಸಾಧ್ಯತೆ ಇರ್ತದೆ. ಈಗ ಇಲ್ಲಿ ಒಂದು ವ್ಯಾವಹಾರಿಕ ಪತ್ರವನ್ನು ಕೊಟ್ಟಿದ್ದಾರೆ. ವಿಷಯ ಏನು ಅಂತಂದರೆ, ಅಂಕಪಟ್ಟಿ ಹಾಗೂ ವರ್ಗಾವಣೆ ಪತ್ರ ಕೋರಿ ಪ್ರಾಂಶುಪಾಲರಿಗೆ ಪತ್ರ ಬರೆಯಿರಿ ಅಂತ ಇದೆ. ಇದೊಂದು ವ್ಯಾವಹಾರಿಕ ಪತ್ರ. ನಿಮ್ಮ ಪ್ರಾಂಶುಪಾಲರಿಗೆ ನಿಮ್ಮ ವರ್ಗಾವಣೆ ಪತ್ರ ಪಡೆದುಕೊಳ್ಳುವ ಸಲುವಾಗಿ ಒಂದು ಪತ್ರ ಬರೆಯಬಹುದು. ಇಲ್ಲಿ ನೋಡಿಲಿ, ಈ ಕಡೆ ಸ್ಥಳ ಮತ್ತು ದಿನಾಂಕ, ಈ ಕಡೆ ಇವರಿಂದ ಒಳ ವಿಳಾಸ, ಅದರ ಕೆಳಗಡೆ ಹೊರ ವಿಳಾಸ. ಇಲ್ಲಿ ಹೇಗೆ ಕೊಡ್ತಾನೆ ಅಂತಂದರೆ, PUCಯಲ್ಲಿ ಮೊದಲೇ ತಾನೇ ಒಂದು ವಿಷಯವನ್ನು ಕೊಟ್ಟು ಆ ವಿಷಯವನ್ನು ತಾವೆಂದು ತಿಳಿದುಕೊಂಡು, ಉದಾಹರಣೆಗೆ ನಿಮ್ಮನ್ನು ನೀವು ಸಪ್ತಗಿರಿ ಪದವಿ ಪೂರ್ವ ಕಾಲೇಜು ಹಾಸನದ ಗಗನ್ ಅಥವಾ ಬೀರೇಶ್ ಎಂದು ತಿಳಿದುಕೊಂಡು ನಿಮ್ಮ ಪ್ರಾಂಶುಪಾಲರಿಗೆ ನಿಮ್ಮ ಅಂಕಪಟ್ಟಿಯ ವರ್ಗಾವಣೆ ಕುರಿತು ಒಂದು ಪತ್ರ ಬರೆಯಿರಿ, ಹೀಗೆ ಕೊಡ್ತಾನೆ ಇಲ್ಲಿ PUCಯಲ್ಲಿ. ಇಲ್ಲಿ ಒಂದು ಮಾದರಿ ಪತ್ರವನ್ನು ತೋರಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳು ಈ ರೀತಿಯಾಗಿ ಇದನ್ನೇ ಬರೆದಿಟ್ಕೊಂಡು ಬರೆದ್ರೂ ಕೂಡ ನಿಮಗೆ ಅನುಕೂಲ ಆಗ್ಬೋದು. ಮಾದರಿ ಪತ್ರದಲ್ಲಿ ಇವರಿಂದ ಅಂತಾನೆ ಬಳಸಬೇಕು, ಇಂದ ಅಂತ ಬಳಸೋದ್ರ ಬದಲಾಗಿ ಇವರಿಂದ ಅಂತ ಬಳಸಬೇಕು. ಗೆ ಅನ್ನೋದ್ರ ಬದಲಾಗಿ ಇವರಿಗೆ ಅಂತಾನೆ ಮುಖ್ಯವಾಗಿ ಗಮನಿಸಬೇಕಾದ ಅಂಶ. ಇಲ್ಲಿ ಗಗನ್ ಅಥವಾ ಬೀರೇಶ್ ಅನ್ನುವಂಥ ಹುಡುಗ ಪ್ರಥಮ PUC ಸಪ್ತಗಿರಿ ಪದವಿ ಪೂರ್ವ ಕಾಲೇಜು ಹಾಸನದಿಂದ ಆತ ಪ್ರಾಂಶುಪಾಲರಾದ ಸಪ್ತಗಿರಿಯ ಪದವಿ ಪೂರ್ವ ಕಾಲೇಜು ಹಾಸನ ಅವರಿಗೆ ಬರಿತಾ ಇದ್ದಾನೆ. ಸ್ಥಳ ಮತ್ತು ದಿನಾಂಕ ಎರಡನ್ನೂ ಕೂಡ ಈ ಭಾಗದಲ್ಲಿ, ಪತ್ರದ ಎಡಭಾಗದಲ್ಲಿ ಬರೀಬೇಕು. ಮುಂದಿನ ಅಂಶ ಹೇಗಿದೆ? ಸಂಬೋಧನೆ. ಸಾಮಾನ್ಯವಾಗಿ ವ್ಯಾವಹಾರಿಕ ಪತ್ರದಲ್ಲಿ ಬರುವಂಥದ್ದು ಸಂಬೋಧನೆ, ಸಾಮಾನ್ಯವಾಗಿ ಇದನ್ನು ಬಳಸಬೇಕು. ಇದ್ರ ಕೆಳಗಡೆ ವಿಷಯ ಇಲ್ಲಿ ಬರೆದ್ರೂ ಕೂಡ ನಡೆಯುತ್ತೆ, ಅಥವಾ ಮಾನ್ಯರೇ ಅನ್ನುವಂಥ ಅದರ ಕೆಳಗಡೆನೂ ಬರೆದೂ ಕೂಡ ನಡೆಯುತ್ತೆ. ವಿಷಯ ಅಂಕಪಟ್ಟಿ ವರ್ಗಾವಣೆಯ ಪತ್ರ ಕೋರಿ ಅಂತ ವಿಷಯ ಸ್ಪಷ್ಟವಾಗಿ ಇಲ್ಲಿ ಬರೆಯಲೇಬೇಕು. ವ್ಯಾವಹಾರಿಕ ಪತ್ರದಲ್ಲಿ ವಿಷಯ ಇರ್ತದೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಗಗನ್ ಅಥವಾ ಬೀರೇಶ್ ಆದ ನಾನು 2024-25ನೇ ಶೈಕ್ಷಣಿಕ ಸಾಲಿನಲ್ಲಿ ಪ್ರಥಮ PUCಯಲ್ಲಿ ಓದುತ್ತಿದ್ದು, ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣನಾಗಿದ್ದು, ನನ್ನ ತಂದೆಗೆ ಬೇರೆ ಊರಿಗೆ ವರ್ಗಾವಣೆಯಾಗಿದ್ದರಿಂದ ನನ್ನ ಮುಂದಿನ ವಿದ್ಯಾಭ್ಯಾಸವನ್ನು ಮುಂದುವರಿಸಲು ನಾನು ಅವರ ಜೊತೆಗೆ ಹೋಗಬೇಕಾಗಿರುವುದರಿಂದ ನನ್ನ ಪ್ರಥಮ PUCಯ ಅಂಕಪಟ್ಟಿ ಮತ್ತು ವರ್ಗಾವಣೆ ಪತ್ರದ ಅವಶ್ಯಕತೆ ಇರುತ್ತದೆ. ಆದ್ದರಿಂದ ತಾವುಗಳು ದಯವಿಟ್ಟು ನನ್ನ ಅಂಕಪಟ್ಟಿ ಮತ್ತು ವರ್ಗಾವಣೆ ಪತ್ರವನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಇಷ್ಟು ಬರೆದ್ರೆ ನಂತರ ವಂದನೆಗಳೊಂದಿಗೆ ಕೆಳಗಡೆಯಲ್ಲಿ ಸಂಬೋಧಿಸ್ಬೋದು. ವಂದನೆಗಳೊಂದಿಗೆ, ಇದು ಪತ್ರದ ಮುಕ್ತಾಯ. ವಂದನೆಗಳೊಂದಿಗೆ ಅಂತಾನೆ, ವಂದನೆಗಳೊಂದಿಗೆ ಇಂತಿ ತಮ್ಮ ವಿದ್ಯಾರ್ಥಿ ಅಂತಲೂ ಕೂಡ ಇಲ್ಲಿ ಬರಿಬೋದು. ವಿಶ್ವಾಸಿಯ ಬದಲಾಗಿ ಇಂತಿ ತಮ್ಮ ವಿದ್ಯಾರ್ಥಿ ಅಂತಲೂ ಕೂಡ ಇಲ್ಲಿ ಬರಿಬೋದು. ಇಂತಿ ತಮ್ಮ ವಿದ್ಯಾರ್ಥಿ ಅಂತ ಇಲ್ಲಿ ಬರಿಬೋದು. ತಮ್ಮ ವಿಶ್ವಾಸಿ ಜಾಗದಲ್ಲಿ ತಮ್ಮ ವಿದ್ಯಾರ್ಥಿ ಅಂತ ಬರೆದು ಕೆಳಗಡೆ ತಮ್ಮ ಹೆಸರು ಬರೆದು ಸಹಿಯನ್ನು ಮಾಡ್ಬೋದು. ಇದು ಒಂದು ಮಾದರಿಯ ವ್ಯಾವಹಾರಿಕ ಪತ್ರ.
ಹೀಗೆ ಇನ್ನೊಂದು ಇದೆ ಇಲ್ಲಿ ರಜಾ ಅರ್ಜಿ ಅಂತ, ಇದು ಕೂಡ ವ್ಯಾವಹಾರಿಕ ಪತ್ರವೇ. ರಜೆ ಪತ್ರ. ಅಣ್ಣನ ಮದುವೆಗೆ 4 ದಿನದ ರಜೆ ಕೋರಿ ತರಗತಿ ಉಪನ್ಯಾಸಕರಿಗೆ, ವರ್ಗ ಉಪನ್ಯಾಸಕರಿಗೆ ಒಂದು ಪತ್ರವನ್ನು ಬರೆಯಿರಿ ಅಂತ ಇದೆ. ದಿನಾಂಕ ಮತ್ತು ಸ್ಥಳ ಇಲ್ಲಿ ಪತ್ರದ ಎಡಭಾಗದಲ್ಲಿರ್ತದೆ. ಬಲಭಾಗದಲ್ಲಿ ಇವರಿಂದ ಅಂತಲೇ ಬಳಸಬೇಕು. ಗಾನ್ವಿ ಅಥವಾ ಸಿದ್ಧಾರ್ಥ್. ಇಲ್ಲಿ ಪುರುಷ ಇದ್ದರೆ ಸಿದ್ಧಾರ್ಥ್ ಅಂತ ಬಳಕೆ ಮಾಡಿಕೊಳ್ಳಿ, ಮಹಿಳೆಯರಿದ್ದರೆ ಗಾನ್ವಿ ಅಂತ ಬಳಕೆ ಮಾಡಿಕೊಳ್ಳಿ. ಪ್ರಥಮ PUC KVS ಪದವಿ ಪೂರ್ವ ಕಾಲೇಜು ಶಿಕಾರಿಪುರ. ಈತ ತಮ್ಮ ತರಗತಿ ಉಪನ್ಯಾಸಕರಿಗೆ ಬರಿತಾ ಇದ್ದಾನೆ. ಇವರಿಗೆ ತರಗತಿ ಉಪನ್ಯಾಸಕರು ಪ್ರಥಮ PUC KVS ಪದವಿ ಪೂರ್ವ ಕಾಲೇಜು ಶಿಕಾರಿಪುರ. ಹೀಗೆ ಬರೆದು ನಂತರ ಕೂಡ ಇಲ್ಲಿ ಮಾನ್ಯರೇ ಅನ್ನುವಂಥ ಒಂದು ಸಂಬೋಧನೆ, ಈ ಮಾನ್ಯರೇ ಅನ್ನುವಂಥದ್ದನ್ನು ಬರೆದು ಅದರ ಕೆಳಗಡೆ ವಿಷಯವನ್ನು ಬರೀಬೇಕು. 4 ದಿನದ ರಜೆ ಕೋರಿದ ಒಂದು ಪತ್ರ. ವಿಷಯ ಹೀಗಿರ್ತದೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಗಾನ್ವಿ ಅಥವಾ ಸಿದ್ಧಾರ್ಥ ಆದ ನಾನು ದ್ವಿತೀಯ PUCಯನ್ನು ಅಬ್ದುಲ್ ಕಲಾಂ ಕಾಲೇಜಿನಲ್ಲಿ ಓದುತ್ತಿದ್ದು, ದಿನಾಂಕ 3ನೇ ಜೂನ್ 2025, ಅದನ್ನು 26 ಅಂತಲೇ ಮಾಡ್ಕೋಬೋದು ಅಥವಾ 27 ಅಂತ ಮಾಡ್ಕೋಬೋದು. ನಿಮ್ಮ ವರ್ಷ ಯಾವುದಾಗಿರ್ತದೆ ಅದನ್ನು ಇಲ್ಲಿ ಬಳಸ್ಕೋಬೋದು. ಜೂನ್ 3ನೇ ತಾರೀಕಿನ 25, 2025ರಿಂದ ನನ್ನ ಅಣ್ಣನ ಮದುವೆ ನಡೆಯುತ್ತಿದ್ದು, ನಾನು ಮದುವೆಗೆ ಹಾಜರಾಗಬೇಕಾದ ಕಾರಣ ಜೂನ್ 3ರಿಂದ 6ರವರೆಗೆ 4 ದಿವಸ ರಜೆಯನ್ನು ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಇಲ್ಲಿಯೂ ಕೂಡ ಪತ್ರದ ಮುಕ್ತಾಯ ಸಂಬೋಧನೆ ವಂದನೆಗಳೊಂದಿಗೆ ಅಂತಂದು ಇಂತಿ ತಮ್ಮ ವಿಶ್ವಾಸಿ ಅನ್ನೋದರ ಬದಲಾಗಿ ವಿದ್ಯಾರ್ಥಿ ಅನ್ಬೋದು. ಇಲ್ಲಿ ಸಹಿ ಮತ್ತು ಹೆಸರಿದೆ. ಇನ್ನಷ್ಟು ಮಾದರಿ ಪತ್ರ ಹೀಗಿದೆ. ವಿಷಯ: ಬ್ಯಾಂಕಿನಲ್ಲಿ ಉಳಿತಾಯ ಖಾತೆ ತೆರೆಯಲು ಕೋರಿ ಬ್ಯಾಂಕಿನ ವ್ಯವಸ್ಥಾಪಕರಿಗೆ ಅಥವಾ ಕಾರ್ಯನಿರ್ವಾಹಕ ಅಧ್ಯಕ್ಷರಿಗೆ ಒಂದು ಪತ್ರವನ್ನು ಬರೆಯಿರಿ, ಅಥವಾ ಮ್ಯಾನೇಜರಿಗೆ ಒಂದು ಪತ್ರ ಬರೆಯಿರಿ, ಅಥವಾ ಬ್ಯಾಂಕಿನ ವ್ಯವಸ್ಥಾಪಕರಿಗೆ ಯಾವುದೇ ವಿಷಯ ಕೊಟ್ಟರೂ ಕೂಡ ಅದನ್ನು ಸ್ಪಷ್ಟವಾಗಿ ಇಲ್ಲಿ ಬರೀಬೇಕು. ಇದು ಕೂಡ ವ್ಯಾವಹಾರಿಕ ಪತ್ರ ಆದುದರಿಂದ ಇಲ್ಲಿ ಇವರಿಂದ ಅಂತಾನೆ ಬಳಸಬೇಕು. ಬರೆಯುವಂಥ ಯಾರಿಗೆ? ವ್ಯವಸ್ಥಾಪಕರು, ಇವರಿಗೆ ಅಂತಾನೆ ಬಳಸಬೇಕು. ಇಲ್ಲಿ ಕೂಡ ದಿನಾಂಕ ಮತ್ತು ಸ್ಥಳ ಸೇಮ್ ಇದೆ. ಜೂನ್ 1ನೇ ಜೂನ್ 2025 ಹಾವೇರಿ ಅಂತ ಸ್ಥಳ ಇದೆ. ಆಯಿಷಾ ಅಥವಾ ರಾಕೇಶ್. ಇಲ್ಲಿ ಹುಡುಗಿ ಆಗಿದ್ದರೆ ಆಯಿಷಾ ಅಂತ ಬರ್ಕೊಳ್ಳಿ, ಹುಡುಗನಾಗಿದ್ದರೆ ರಾಕೇಶ್ ಅಂತ ಬರ್ಕೊಳ್ಳಿ. ಪ್ರಥಮ PUC ಪದವಿ ಯಾವುದು? ದೇವಿಕಾ ಪದವಿ ಪೂರ್ವ ಕಾಲೇಜು, ಹಾವೇರಿ ಜಿಲ್ಲೆ. ಇವರು ಬರ್ತಾ ಇದ್ದಾರೆ. ಅಲ್ಲಿಯೇ ಈ ಹುಬ್ಬಳ್ಳಿಯಲ್ಲಿರುವಂಥ ಶಾಖೆಗೆ ಬರ್ತಾ ಇದ್ದಾರೆ. ವ್ಯವಸ್ಥಾಪಕರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹುಬ್ಬಳ್ಳಿ ಶಾಖೆ, ಅವರಿಗೆ ಇಲ್ಲಿ ಬರ್ತಾ ಇದ್ದಾರೆ. ಇಲ್ಲಿಯೂ ಕೂಡ ಮಾನ್ಯರೇ ಅನ್ನುವಂಥ ಸಂಬೋಧನೆ ಇದ್ದೇ ಇರ್ತದೆ. ವಿದ್ಯಾರ್ಥಿಗಳು ಇದನ್ನು ಚಾಚು ತಪ್ಪದೆ ಪರಿಪಾಲಿಸಲೇಬೇಕು. ವಿಷಯವನ್ನು ಇಲ್ಲಿ ಬರೆದ್ರೂ ನಡೀತದೆ, ಇದ್ರ ಕೆಳಗಡೆ ಬರೆದ್ರೂ ಕೂಡ ಇಲ್ಲಿ ನಡೀತದೆ. ವಿಷಯ ಏನಿದೆ ಅಂತಂದರೆ, ಉಳಿತಾಯ ಖಾತೆಯನ್ನು ತೆರೆಯುವ ಕುರಿತು, ಬ್ಯಾಂಕಿನಲ್ಲಿ ಉಳಿತಾಯ ಖಾತೆಯನ್ನು ತೆರೆಯುವ ಕುರಿತು ಅಂತ ಬರೆದ್ರೆ ಸಾಕು. ಆಯಿಷಾ ಅಥವಾ ರಾಕೇಶ್ ಆದ ನಾನು ಹಾವೇರಿಯ ನಿವಾಸಿಯಾಗಿದ್ದು ನನ್ನ ಎಲ್ಲ ಹಣಕಾಸಿನ ವ್ಯವಹಾರಗಳಿಗೆ ಮತ್ತು ಹಣದ ಉಳಿತಾಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಬ್ಯಾಂಕಿನಲ್ಲಿ ಒಂದು ಉಳಿತಾಯ ಖಾತೆಯನ್ನು ತೆರೆಯಲು ಇಚ್ಛಿಸುತ್ತೇನೆ. ಆದ್ದರಿಂದ ನಿಮ್ಮ ಬ್ಯಾಂಕಿನಲ್ಲಿ ಒಂದು ಉಳಿತಾಯ ಖಾತೆಯನ್ನು ತೆರೆಯಲು ಅವಕಾಶ ಮಾಡಬೇಕೆಂದು ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇನೆ. ಇಲ್ಲಿ ಧನ್ಯವಾದಗಳೊಂದಿಗೆ ಪತ್ರವನ್ನು ಮುಗಿಸಬೇಕು. ಇಲ್ಲಿ ಇಂತಿ ತಮ್ಮ ವಿಶ್ವಾಸಿ ಅಂತಂದರೆ ಇದು ನಡೆಯುತ್ತೆ. ಇಂತಿ ತಮ್ಮ ವಿಶ್ವಾಸಿ ಎಂಬ ಇದನ್ನು ಬಳಸ್ಬೋದು. ಕೊನೆಯದಾಗಿ ಇಲ್ಲಿ ಕೂಡ ಒಂದು ಮಾದರಿ ಪತ್ರ ಹೀಗಿದೆ. ನಂತರ ಇನ್ನೊಂದು ನೋಡೋಣ. ಶೈಕ್ಷಣಿಕ ಸಾಲ ಸೌಲಭ್ಯ ಕೋರಿ ಬ್ಯಾಂಕಿನ ವ್ಯವಸ್ಥಾಪಕರಿಗೆ ಪತ್ರ ಬರೆಯಿರಿ ಅಂತ ಇದೆ. ಇಲ್ಲಿಯೂ ಕೂಡ ಇವರಿಂದ ಅಂತಲೇ ಬಳಸಿ, ಬರೆಯಬೇಕಾದವರಿಗೆ ಇವರಿಗೆ ಅಂತಲೇ ಬಳಸಿ. ಇಲ್ಲಿ ಕೂಡ ಸ್ಥಳ ಮತ್ತು ದಿನಾಂಕ ಪತ್ರದ ಎಡಭಾಗದಲ್ಲಿ ಬರ್ತದೆ. ಹಾಗೆ ವ್ಯವಸ್ಥಾಪಕರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮಣಿಪಾಲ್ ಶಾಖೆ ಉಡುಪಿ. ಇವರಿಗೆ ಯಾರು ಬರ್ತಾ ಇದ್ದಾರೆ ಅಂತಂದರೆ, ಇಲ್ಲಿ ಪ್ರದೀಪ್ ಅಥವಾ ಸುನೀತ್ ಅನ್ನುವಂಥವರು ಪ್ರಥಮ PUC JSS ಪದವಿ ಪೂರ್ವ ಕಾಲೇಜು ಮಣಿಪಾಲ್ ಉಡುಪಿ. ಇವರು ಯಾರಿಗೆ ಬರಿತಾ ಇದ್ದಾರೆ ಅಂತಂದರೆ ವ್ಯವಸ್ಥಾಪಕ
ವ್ಯವಸ್ಥಾಪಕರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮಣಿಪಾಲ್ ಶಾಖೆ ಇವರಿಗೆ ಬರಿತಾ ಇದ್ದಾರೆ. ಇಲ್ಲಿಯೂ ಕೂಡ ಸಾಮಾನ್ಯವಾಗಿ ಬರುವಂಥ ಮಾನ್ಯರೇ ಅನ್ನುವಂಥ ಸಂಬೋಧನೆ ಬರಲೇಬೇಕು. ಕೆಳಗಡೆ ವಿಷಯ ಶೈಕ್ಷಣಿಕ ಸಾಲ ಸೌಲಭ್ಯ ಕೋರಿ ಬ್ಯಾಂಕಿನ ವ್ಯವಸ್ಥಾಪಕರಿಗೆ ಒಂದು ಪತ್ರ ಅಂತ ಇದೆ. ಪತ್ರದ ಒಡಲು ಏನನ್ನು ಒಳಗೊಂಡಿದೆ ನೋಡಿ. ಪ್ರದೀಪ್ ಅಥವಾ ಸುನೀತ್ ಆದ ನಾನು ಮಣಿಪಾಲ್ ನಿವಾಸಿಯಾಗಿದ್ದು, ನಾನು ದ್ವಿತೀಯ PUC ಅನ್ನು ಮುಗಿಸಿ ಮೊದಲ ವರ್ಷದ ಪದವಿ ಶಿಕ್ಷಣ ಮಾಡುತ್ತಿದ್ದು, ಶಿಕ್ಷಣ ಮುಂದುವರಿಸಲು ಹಣದ ಕೊರತೆಯಿಂದ ಕಷ್ಟವಾಗಿದೆ. ಕಾಲೇಜಿನ ಶುಲ್ಕ ಮತ್ತು ವಿದ್ಯಾಭ್ಯಾಸದ ಖರ್ಚುಗಳನ್ನು ಪೂರೈಸಲು ಆಗುತ್ತಿಲ್ಲ. ಇದರಿಂದ ನನ್ನ ವಿದ್ಯಾಭ್ಯಾಸ ನಿಲ್ಲುವ ಸ್ಥಿತಿಗೆ ಬಂದಿದೆ. ಆದ್ದರಿಂದ ನೀವುಗಳು ದಯವಿಟ್ಟು ನಿಮ್ಮ ಬ್ಯಾಂಕಿನಲ್ಲಿ ನನಗೆ ಶೈಕ್ಷಣಿಕ ಸಾಲವನ್ನು ನೀಡಿ ನನ್ನ ವಿದ್ಯಾಭ್ಯಾಸ ಮುಂದುವರಿಸಲು ಸಹಾಯ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇದಕ್ಕೆ ಸಂಬಂಧಿಸಿದ ಅಗತ್ಯ ದಾಖಲೆಗಳನ್ನು ಈ ಪತ್ರದೊಂದಿಗೆ ಲಗತ್ತಿಸಿರುತ್ತೇನೆ. ಇಂತಿ ಧನ್ಯವಾದಗಳೊಂದಿಗೆ ಇಂತಿ ತಮ್ಮ ವಿಶ್ವಾಸಿ ಅಂತ ಇಲ್ಲಿ ಬಳಸ್ಬೋದು. ತಮ್ಮ ವಿಶ್ವಾಸಿ ಅಂತ ಇಲ್ಲಿ ಬಳಸಿದರೆ ಅದು ಸರಿಯಾಗ್ಬೋದು. ಮುಂದೆ ಇನ್ನೊಂದು ಪತ್ರ, ಮಾದರಿ ಪತ್ರವನ್ನು ನೋಡೋಣ. ವಿದ್ಯುತ್ ಶಕ್ತಿಯ ಸಮರ್ಪಕ ಸರಬರಾಜನ್ನು ಕೋರಿ ಕಾರ್ಯನಿರ್ವಾಹಕ ಅಭಿಯಂತರರಿಗೆ ಇಂಜಿನಿಯರ್ಗೆ ಒಂದು ಪತ್ರ ಬರೆಯಿರಿ ಅಂತ ಇದೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು, ಇವರಿಂದ ವ್ಯಾವಹಾರಿಕ ಪತ್ರ ಆದುದರಿಂದ ಇವರಿಂದ ಅಂತಲೇ ಬರಿಬೋದು. ಶಾರದಾ ಅಥವಾ ಸ್ವರೂಪ್ ಅನ್ನುವಂಥವರು ಸರಸ್ವತಿ ನಗರ, ಹುಬ್ಬಳ್ಳಿ, ಧಾರವಾಡ ಜಿಲ್ಲೆ. ಇಲ್ಲಿ ಕೂಡ ದಿನಾಂಕ ಮತ್ತು ಸ್ಥಳ ಸೇಮ್ ಇದೆ. ಇಲ್ಲಿ ಇವರಿಗೆ ಅಂತಂದರೆ ಕಾರ್ಯನಿರ್ವಾಹಕ ಅಭಿಯಂತರರು, ವಿದ್ಯುತ್ ಇಲಾಖೆ, ಹುಬ್ಬಳ್ಳಿ, ಧಾರವಾಡ ಜಿಲ್ಲೆ ಅಂತ ಇದೆ. ಇಲ್ಲಿ ಕೂಡ ಮಾನ್ಯರೇ ಅನ್ನುವಂಥ ಸಂಬೋಧನೆ ಇದ್ದೇ ಇರ್ತದೆ. ಮಾನ್ಯರೇ ಬಳಸಲೇಬೇಕು. ಕೆಳಗಡೆ ವಿಷಯ ವಿದ್ಯುತ್ ಶಕ್ತಿಯ ಸಮರ್ಪಕ ಸರಬರಾಜನ್ನು ಕೋರಿದ ಪತ್ರ. ಶರದ್ ಸ್ವರೂಪ್ ಆದ ನಾನು ಹುಬ್ಬಳ್ಳಿಯ ನಿವಾಸಿಯಾಗಿದ್ದು, ವಿದ್ಯುತ್ ಶಕ್ತಿಯು ಸಮಯಕ್ಕೆ ಸರಿಯಾಗಿ ನೀಡದೆ ದಿನದಲ್ಲಿ ಅನೇಕ ಸಲ ವಿದ್ಯುತ್ತನ್ನು ತೆಗೆಯುತ್ತಿದ್ದೀರಾ. ಇದರಿಂದ ರೈತರು, ಗೃಹಿಣಿಯರು ಮತ್ತು ವಿದ್ಯಾರ್ಥಿಗಳು ಮೂವರಿಗೂ ತೊಂದರೆ ಆಗುತ್ತಿದೆ. ಸರಿಯಾದ ಸಮಯಕ್ಕೆ ವಿದ್ಯುತ್ ನೀಡದ ಕಾರಣ ರೈತರು ಬೆಳೆದ ಬೆಳೆಗೆ ನೀರನ್ನು ಕೊಡಲು ಆಗುತ್ತಿಲ್ಲ. ಅದೇ ರೀತಿ ಗೃಹಿಣಿಯರು ತಮ್ಮ ಮನೆಯ ನಿತ್ಯ ಕೆಲಸಗಳನ್ನು ಮಾಡಿಕೊಳ್ಳಲು ಆಗುತ್ತಿಲ್ಲ. ವಿದ್ಯಾರ್ಥಿಗಳು ರಾತ್ರಿಯೆಲ್ಲ ಓದಲು ಆಗದೆ ಸಮಸ್ಯೆಯಾಗಿದೆ. ಆದ್ದರಿಂದ ತಾವುಗಳು ದಯಮಾಡಿ ವಿದ್ಯುತ್ ಶಕ್ತಿಯನ್ನು ಸಮರ್ಪಕವಾಗಿ ಸರಬರಾಜನ್ನು ಮಾಡಿ ನಮಗೆ ಸಹಾಯ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ವಂದನೆಗಳೊಂದಿಗೆ ಅಂತ ಇಲ್ಲಿ ಬಳಸ್ಬೋದು. ಕೊನೆಗೆ ತಮ್ಮ ವಿಶ್ವಾಸಿ ಅಂತಲೇ ಬಳಸಿ, ಇಲ್ಲಿ ಅದು ನಡೆಯುತ್ತೆ. ತಮ್ಮ ವಿಶ್ವಾಸಿ ಅಂತಲೇ ಬಳಸಿದರೆ ನಡೆಯುತ್ತೆ. ಮತ್ತಷ್ಟು ಮಾದರಿ ಪತ್ರಗಳು. ಊರಿಗೆ ಒಂದು ಸುಸಜ್ಜಿತವಾದ ಗ್ರಂಥಾಲಯವನ್ನು ಕೋರಿ ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರ ಬರೆಯಿರಿ. ನಿಮ್ಮ ಊರಿಗೆ ಒಂದು ಗ್ರಂಥಾಲಯವನ್ನು ಮಾಡಿಕೊಡುವಂತೆ ಜಿಲ್ಲಾಧಿಕಾರಿಗಳ ಸಹಾಯವನ್ನು ಕೇಳಿ ಅಂತ ಇದೆ. ಇದು ಕೂಡ ವ್ಯಾವಹಾರಿಕ ಪತ್ರ. ಇವರಿಂದ ಅಂತಲೇ ಬಳಸಿ, ಇವರಿಗೆ ಅಂತಲೇ ಬಳಸಿ. ಸ್ಥಳ ದಿನಾಂಕ ಸೇಮ್ ಆಗಿದೆ. ಸವಿತಾ ಅಥವಾ ಅರವಿಂದ್ ಅನ್ನುವಂಥವರು ಬರಿತಾ ಇದ್ದಾರೆ. ಇಂಗಳಗಿ ಗ್ರಾಮ, ಬಾದಾಮಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ಇವರು ತಮ್ಮ ಜಿಲ್ಲಾಧಿಕಾರಿಗೆ ಬರಿತಾ ಇದ್ದಾರೆ. ಜಿಲ್ಲಾಧಿಕಾರಿಗಳು ಅಂತಲೇ ಬಳಸಬೇಕು. ಜಿಲ್ಲಾಧಿಕಾರಿಗಳು ಗಳ ಕಚೇರಿ ಬಾಗಲಕೋಟೆ ಜಿಲ್ಲೆ. ಇಲ್ಲಿ ಯಾವುದೇ ರೀತಿಯಾದ ಜಿಲ್ಲಾಧಿಕಾರಿಗಳ ವೈಯಕ್ತಿಕವಾದ ಹೆಸರನ್ನು ಇಲ್ಲಿ ಬಳಸುವ ಹಾಗಿಲ್ಲ. ಅದಕ್ಕೆ ಅವರ ಹುದ್ದೆ ಪದನಾಮವಾಗಿರುವ ಜಿಲ್ಲಾಧಿಕಾರಿಗಳು ಅಂತಲೇ ಬಳಸ್ಬೋದು. ಜಿಲ್ಲಾಧಿಕಾರಿಗಳಿಗೆ ಬಳಸ್ತಾ ಇದ್ದಾರೆ. ಇಲ್ಲಿ ಮಾನ್ಯರೇ ಎನ್ನುವಂಥದ್ದು ಏನಾಗಿದೆ, ಸಂಬೋಧನೆ ಆಗಿದೆ. ಅಥವಾ ಮಾನ್ಯ ಜಿಲ್ಲಾಧಿಕಾರಿಗಳು ಅಂತಲೂ ಕೂಡ ಬಳಸ್ಬೋದು. ವಿಷಯ ಊರಿಗೆ ಒಂದು ಸುಸಜ್ಜಿತವಾದ ಗ್ರಂಥಾಲಯವನ್ನು ಕೋರಿದ ಪತ್ರ. ಸವಿತಾ ಅಥವಾ ಅರವಿಂದ್. ಪತ್ರದ ಒಡಲು ಹೇಗಿದೆ ನೋಡಿ. ಸವಿತಾ ಅಥವಾ ಅರವಿಂದ್ ಆದ ನಾನು ಇಂಗಳಗಿ ಗ್ರಾಮದ ನಿವಾಸಿಯಾಗಿದ್ದು, ನಮ್ಮ ಗ್ರಾಮದಲ್ಲಿ ಒಂದು ಗ್ರಂಥಾಲಯವೂ ಇರುವುದಿಲ್ಲ. ನಮ್ಮ ಊರಿನಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು, ಓದುವ ಆಸಕ್ತಿ ಇರುವ ಮಹಿಳೆಯರು, ಪುರುಷರೆಲ್ಲರೂ ದಿನಪತ್ರಿಕೆಗಳಿಂದ ಹಿಡಿದು ಗ್ರಂಥಗಳನ್ನು ಓದಲು ನಗರದ ಗ್ರಂಥಾಲಯವನ್ನು ಆಶ್ರಯಿಸಿಕೊಳ್ಳಬೇಕಾಗಿದೆ. ಇದರಿಂದ ತುಂಬ ತೊಂದರೆಯಾಗುತ್ತಿದೆ. ಆದ್ದರಿಂದ ತಾವುಗಳು ದಯಮಾಡಿ ನಮ್ಮ ಊರಿಗೆ ಒಂದು ಸುಸಜ್ಜಿತವಾದ ಗ್ರಂಥಾಲಯವನ್ನು ಆರಂಭಿಸಬೇಕು ಎಂದು ಪ್ರಾರ್ಥಿಸಿಕೊಳ್ಳುತ್ತೇವೆ, ವಿನಂತಿಸಿಕೊಳ್ಳುತ್ತೇವೆ ಅಂದ್ರೂ ಕೂಡ ಓಕೆ. ಇಲ್ಲಿ ವಂದನೆಗಳೊಂದಿಗೆ ಅಥವಾ ಧನ್ಯವಾದಗಳೊಂದಿಗೆ ಅಂತ ಬರೆದು ಇಂತಿ ತಮ್ಮ ವಿಶ್ವಾಸಿ ಅಂತಂದರೆ ಇದು ಸರಿಯಾಗ್ತದೆ. ಮುಂದೆ ಮತ್ತೆ ಇನ್ನೊಂದು, ಇಲ್ಲಿ
ಇಷ್ಟು ಮಾದರಿ ಪತ್ರಗಳನ್ನು ನಾನು ನಿಮಗೆ ಕೊಟ್ಟಿದ್ದೇನೆ. ಯಾವ ಮಾದರಿ ಪತ್ರಗಳು ಅಂತಂದರೆ ಇಲ್ಲಿ ವ್ಯಾವಹಾರಿಕ ಮಾದರಿ ಪತ್ರಗಳನ್ನು ಸುಮಾರು 2, 3, 4 ಮಾದರಿ ಪತ್ರಗಳಲ್ಲಿ ನಿಮಗೆ ಕೊಟ್ಟಿದ್ದೇನೆ. ಇವುಗಳನ್ನು ನೋಡಿಕೊಂಡು ಬರೆದುಕೊಂಡು ನಿಮ್ಮ ಪರೀಕ್ಷೆಯಲ್ಲಿ ಇವುಗಳನ್ನು ಬಳಕೆ ಮಾಡಿಕೊಂಡಿದ್ದೆ ಆದರೆ ನಿಮಗೆ 4ಕ್ಕೆ 4 ಅಂಕಗಳು ಸಿಗ್ಬೋದು. ಮುಖ್ಯವಾಗಿ ವಿದ್ಯಾರ್ಥಿಗಳು ಗಮನಿಸಬೇಕಾದ ಮುಖ್ಯ ಅಂಶ ಏನಂತಂದರೆ ಪತ್ರದ ಹೊರವಿಳಾಸ, ಪತ್ರದ ಒಳವಿಳಾಸ, ಪತ್ರದ ಒಳವಿಳಾಸ ಆದಮೇಲೆ ಪತ್ರದ ಹೊರವಿಳಾಸ, ಸ್ಥಳ, ದಿನಾಂಕ, ಹಾಗೆ ಪತ್ರದಲ್ಲಿ ಬರುವ ಸಂಬೋಧನೆ, ಹಾಗೆ ಪತ್ರದ ಪ್ರಾರಂಭ, ಪತ್ರದ ಒಡಲು, ಪತ್ರದ ಮುಕ್ತಾಯ, ಹಾಗೆ ಕೊನೆಗೆ ಇಂತಿ ತಮ್ಮ ವಿಶ್ವಾಸಿ ಮುಕ್ತಾಯದ ಸಂಬೋಧನೆ ಅಂತ ಬರ್ತದೆ. ಅದನ್ನೆಲ್ಲವನ್ನು ಕೂಡ ನೀವು ಈ ಹಂತಗಳನ್ನು ಎಲ್ಲೆಲ್ಲಿ ಬಳಸಿದ್ದೀರಿ ಅನ್ನೋಕ್ಕಿಂತ ಎಲ್ಲ ಹಂತಗಳನ್ನು ಬಳಸಿದ್ದೀರಿ ಅನ್ನೋದು ಇಲ್ಲಿ ಮುಖ್ಯ ಆಗ್ತದೆ. ಆದರೆ ಆ ಹಂತಗಳನ್ನು ಬಳಸಬೇಕಾದ ಜಾಗದಲ್ಲಿಯೇ ಬಳಸಬೇಕು. ಸ್ಥಳ ಆಗಿರ್ಬೋದು, ದಿನಾಂಕ ಆಗಿರ್ಬೋದು, ಇವೆಲ್ಲವನ್ನು ಎಲ್ಲಿ ಬರಬೇಕಲ್ಲ ಅದೇ ಸ್ಥಳಕ್ಕೆ, ನಾನು ಈಗಾಗಲೇ ಮೇಲೆ ತೋರಿಸಿದ ಹಾಗೆ ಅದೇ ಸ್ಥಳಕ್ಕೆ ಬರೀಬೇಕು. ಬರೆದದ್ದೇ ಆದರೆ ನಿಮಗೆ ಒಳ್ಳೆಯ ಅಂಕಗಳು ಸಿಗುವ ಸಾಧ್ಯತೆ ಇರ್ತದೆ. ಇನ್ನಷ್ಟು ಪತ್ರದ ಮಾದರಿಗಳೊಂದಿಗೆ ಮುಂದಿನ ತರಗತಿಯಲ್ಲಿ ಚರ್ಚಿಸ್ತಾ ಇದ್ದೇನೆ. ಇಷ್ಟು ಆಲಿಸಿದ್ದಕ್ಕೆ ಅನಂತ ಧನ್ಯವಾದಗಳು. ಇಂತಿ ಭೀಮಣ್ಣ ಸರ್, BGS ಸ್ಪರ್ಧಾ ಅಕಾಡೆಮಿ.